ರಾಜೀನಾಮೆ ಬಳಿಕ ಬೈ ಎಲೆಕ್ಷನ್ ಅಲ್ಲೂ ಕೂಡ ಗೆದ್ದಾಯ್ತು. ಕಾದು ಕಾದು ಮಂತ್ರಿಯಾಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕರಿಸಿ ಆಯ್ತು. ಇಷ್ಟಾದ್ರೂ ಕೂಡ ಸಾಹುಕಾರ್ಗೆ ಸಮಾಧಾನವೇ ಇಲ್ಲ. ಸಾಹುಕಾರರ ಟಾರ್ಗೆಟೇ ಬೇರೆ. ಎಲ್ಲರದ್ದು ಒಂದ್ ರೀತಿಯಾದಂತ ಟಾರ್ಗೆಟ್ ಆದ್ರೆ, ಮಂತ್ರಿ ಆಗ್ಬೇಕು ಅನ್ನೋ ಟಾರ್ಗೆಟ್ ಆದ್ರೆ, ಇಲ್ಲಿ ಸಾಹುಕಾರ್ ಟಾರ್ಗೆಟ್ ಮಾತ್ರ ಬೇರೆ. ಯಾಕೆಂದ್ರೆ ಈ ಹಿಂದೆ ಅವರು ಮಂತ್ರಿಯಾಗಿ ಆ ಒಂದು ಅಧಿಕಾರವನ್ನ ಕೂಡ ಅನುಭವಿಸಿದಂತವ್ರು. ಹಾಗಾದ್ರೆ ಸಾಹುಕಾರ್ಗಿರುವಂತ ಟಾರ್ಗೆಟ್ ಏನು? ಆ ಪ್ರಶ್ನೆ ನಿಮ್ಮಲ್ಲೂ ಕೂಡ ಇದೆ ಅಲ್ವಾ? ಅದಕ್ಕೆ ಉತ್ತರ ಕೊಡ್ತಾ ಇದೀವಿ. DKಶಿಯೇ ರಮೇಶ್ ಜಾರಕಿಹೊಳಿ ಅವರ ಟಾರ್ಗೆಟ್. ನನಗೆ ಅದೇ ಖಾತೆ ಬೇಕು, ಅವರದ್ದೇ ಕೊಠಡಿ ಬೇಕು ಅನ್ನೋದೇ ಹಠ. ರಮೇಶ್ ಜಾರಕಿಹೊಳಿ ಭಾರಿ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಜಲಸಂಪನ್ಮೂಲ ಖಾತೆಗೆ ಸಾಹುಕಾರ್ ಪಟ್ಟನ್ನ ಹಿಡಿದಿರುವಂತದ್ದು. DKಶಿ ಇದ್ದಂತ ಕೊಠಡಿಗೆ ಸಾಹುಕಾರ್ ಎಂಟ್ರಿ ಕೊಡ್ಲಿಕ್ಕೆ ಸಾಕಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸಿಎಂಗೆ ತಲೆನೋವಾಗಿದೆ ಸಾಹುಕಾರರ ನಡೆ. ಯಾಕೆಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಾಹುಕಾರ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ನನ್ಗದು ಬೇಕು, ನಂಗೆ ಇದು ಬೇಕು, ಈ ಖಾತೆ ಬೇಕು, ಅದು ಬೇಕು, ಪ್ರತಿಯೊಂದಕ್ಕೂ ಕೂಡ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಮನವಿ ಅಲ್ಲ, ಇದು ಬೇಡಿಕೆ. ನನಗಾಗ್ಲೇಬೇಕು ಅನ್ನುವ ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿರುವಂತಹ 336, 337ನೇ ಕೊಠಡಿ, ಈ ಹಿಂದೆ DK ಶಿವಕುಮಾರ್ ಅವರು ಇದ್ದಂತ ಕೊಠಡಿ, ಅದು ಇದೇ ಕೊಠಡಿ ಬೇಕು ಅಂತ ಸಾಹುಕಾರ್ ಪಟ್ಟನ್ನ ಹಿಡಿದಿದ್ದಾರೆ. ಯಾಕೆಂದ್ರೆ ನಾನೇ ಈ ಸರ್ಕಾರ ಬರ್ಲಿಕ್ಕೆ ಕಾರಣ, ನಾನು ಹೇಳಿದ್ದಾಗಬೇಕು ಅನ್ನುವ ಒಂದು ಪಟ್ಟು ಇಲ್ಲಿ ರಮೇಶ್ ಜಾರಕಿಹೊಳಿ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಪಟ್ಟನ್ನ ಮುಂದುವರಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಸೊ ಯಡಿಯೂರಪ್ಪನವರು ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ರಮೇಶ್ ಜಾರಕಿಹೊಳಿ ಅವರು ಅವರಿಗೆ ಅವ್ರು ಬಯಸಿದಂತದ್ದು ಸಿಗ್ಲಿಲ್ಲ ಅಂದ್ರೆ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ಬಿಡ್ತಾರೆ. ಸೊ ಹೀಗಾಗಿನೇ ಎಲ್ಲಿ ಮುಜುಗರ ಆಗ್ಬಿಡುತ್ತೆ ಅಂತ ಯಡಿಯೂರಪ್ಪನವ್ರು ಕೊಡ್ತಾರೋ, ಅಥವಾ ಇಲ್ಲ ತಡಿಯಪ್ಪ ನೀನ್ ಹೇಳಿದ್ದಕ್ಕೆಲ್ಲ ಓಕೆ ಅನ್ಬಿಟ್ಟು ಜೈಯನ್ನಕ್ಕಾಗಲ್ಲ ಅಂತ ಸಮಾಧಾನ ಪಡಿಸಿ ಸುಮ್ನೆ ಹಾಗೆ ತಳ್ಳಿ ಹಾಕ್ತಾರೋ ಆ ಒಂದು ವಿಚಾರವನ್ನ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಇಲ್ಲಿ ಮೇನ್ ಆಗಿ ಯಾಕೆ DKಶಿ ಟಾರ್ಗೆಟ್ ಆಗ್ತಾರೆ ರಮೇಶ್ ಜಾರಕಿಹೊಳಿ ಅವರಿಗೆ ಅಂದ್ರೆ, ಇಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಹಣಿಲಿಕ್ಕೋಸ್ಕರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಕಟ್ಟಲಾಗ್ತಾ ಇದೆ ಬೆಳಗಾವಿಯಲ್ಲಿ ಅನ್ನುವ ಆರೋಪ ಕೇಳಿ ಬರ್ತಾ ಇತ್ತು. ಜೋಡೆತ್ತಿನ ಆಟ, DCM ಸವದಿ ವಿಲವಿಲ. ಹುಲಿಯ ಡೈರೆಕ್ಷನ್, DK HDK ಸ್ಕ್ರೀನ್ ಪ್ಲೇ. ಸೂಪರ್ ಹಿಟ್ ಆಗುತ್ತಾ MLC ಚಿತ್ರ?